ಕನ್ನಡಾಭಿಮಾನಿಗಳಿಗೆ ಕನ್ನಡ ಸಿರಿ ಆನಂದ್ ಕುಮಾರ್ ನಿಮ್ಮ ಕನ್ನಡದ ಕಂದ. ತುಂಬ ದಿನ ನಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಕಾರಣ ಇಷ್ಟೇ, ನಾಳೆ ಬಂದು ಆಚರಣೆ ವಿಚಾರವಾಗಿ ವಿಶೇಷವಾಗಿ ಮಾತನಾಡಬೇಕು ಅಂತೇಳಿ ನನ್ನ ಎಲ್ಲ ಒಕ್ಕೂಟದ ಸಹೋದ್ಯೋಗಿಗಳು, ಕನ್ನಡ ಪರ ಹೋರಾಟಗಾರರ ಮುಗ್ಧ ಮನಸ್ಸುಗಳು ಹೇಳೋದೇನೆಂದರೆ, ಈ ಬಂದ್ನಿಂದ ಸಾರ್ವಜನಿಕರಿಗೆ, ಕಾರ್ಮಿಕರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ದಿನನಿತ್ಯದ ಕೂಲಿ ಕಾರ್ಮಿಕರಿಗೆ ಹಾಗೂ ದಿನನಿತ್ಯದ ತರಕಾರಿ ಬೆಳೆ ವ್ಯಾಪಾರ ಮಾಡುವ ಅಥವಾ ಗ್ರಾಮದಿಂದ ನಾಡಿಗೆ, ಸಿಟಿಗೆ ತರುವಂಥ ತರಕಾರಿ ರೈತ ಕಾರ್ಮಿಕರುಗಳಿಗೆ ತೊಂದರೆ ಆಗುತ್ತೆ, ಅನ್ಯಾಯ ಆಗುತ್ತೆ. ಯಾಕಂದರೆ ನಾವು ಬಂದ್ರಿಂದ ಯಾವುದೇ ಒಂದು ಹೋರಾಟಗಳನ್ನು ಗೆಲ್ಲಲು ಇವತ್ತುವರೆಗೂ ಸಾಧ್ಯವಾಗಿಲ್ಲ. ಹಾಗಾಗಿ ನಾವು ಬಂದ್ ಅನ್ನುವುದು ಬಿಟ್ಟು ಬೇಡಿಕೆಗಳು ಮತ್ತು ಹೋರಾಟಗಳನ್ನು ನಾವು ಬೆಂಬಲಿಸೋಣ. ಹಾಗಾಗಿ ಬಂದ್ ಬೇಡವೇ ಬೇಡ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಅದ್ಭುತವಾದ ಬಂದ್ ಅಂತ ಕರೀತಾರೆ. ಅದ್ಭುತ ಹೇಗಾಗತ್ತೆ ಮಹಾಸ್ವಾಮಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಾಳೆ ಒಂದು ದಿನ ಬಂದ್ ಆಚರಣೆ ಆದರೆ ಒಂದು ದಿನಕ್ಕೆ ಎಷ್ಟು ಸಾವಿರಾರು ಕೋಟಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಆ ನಷ್ಟ ಎಲ್ಲ ಸಾರ್ವಜನಿಕರ ಮೇಲೆ ಹೊರೆಯಾಗಿ ಮತ್ತೆ ಸರ್ಕಾರ ನಮ್ಮ ಮೇಲೇ ಹೊರೆಯಾಗಿ ನಮ್ಮ ತಲೆ ಮೇಲೆ ಸಾಲದ ರೂಪದಲ್ಲಿ ಹಾಕುತ್ತೆ. ಹಾಗಾಗಿ ದಯವಿಟ್ಟು ಬಂದ್ ಆಚರಣೆ ಬೇಡವೇ ಬೇಡ. ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ಹೋರಾಟಗಳಿಗೆ ಬನ್ನಿ, ಬೇಡಿಕೆಗಳಿಗೆ ಬೆಂಬಲ ಕೊಡಿ. ನಾವೆಲ್ಲ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟದಲ್ಲಿರ್ತೀವಿ. ಅಲ್ಲಿಗೆ ಸಾರ್ವಜನಿಕರು ಖುದ್ದಾಗಿ ಬನ್ನಿ ತಮಗೆ ಮನಸ್ಸಿದ್ದರೆ. ಇಲ್ಲ ಅಂದರೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಏನಿರುತ್ತದೆ ಅದು ಸದಾ ನಡೆದುಕೊಂಡು ಮುನ್ನಡೆಸ್ಕೊಂಡು ಹೋಗಲಿ. ಹಾಗಾಗಿ ನಾಳೆ ಯಾವುದೇ ಬಂದ್ ಆಚರಣೆ ಆಗೋದಿಲ್ಲ. ಯಾರೂ ಕೂಡ ಬಂದ್ಗೆ ದಯವಿಟ್ಟು ಬೆಂಬಲ ಕೊಡಬೇಡಿ. ಬೇಡಿಕೆ ಮತ್ತು ಹೋರಾಟಗಳಿಗೆ ನಾವು ಬೇಡಿಕೆ ಹೋರಾಟಗಳಿಗೆ ನಮ್ಮ ಸಂಪೂರ್ಣ